ಮೆಟ್ರೋ ನಿರೀಕ್ಷೆಯಲ್ಲಿರುವಂತಹ ಏರ್ಪೋರ್ಟ್ ರಸ್ತೆಯ ಜನರಿಗೆ ಇದೀಗ ಬಿಎಂಆರ್ಸಿಎಲ್ ಬ್ಯಾಡ್ ನ್ಯೂಸ್ ಕೊಟ್ಟಿದೆ. ಏರ್ಪೋರ್ಟ್ ಮೆಟ್ರೋ ಮಾರ್ಗದಲ್ಲಿ 2 ನಿಲ್ದಾಣಗಳನ್ನು ಕೈಬಿಡಲು ಮುಂದಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಏರ್ಪೋರ್ಟ್ ರಸ್ತೆಯ ಜನರಿಗೆ ಬಿಎಂಆರ್ಸಿಎಲ್ನಿಂದ ಬ್ಯಾಡ್ ನ್ಯೂಸ್. ಕಂಪನಿಗಳು ಹಣ ನೀಡದ ಕಾರಣಕ್ಕೆ 2 ನಿಲ್ದಾಣಗಳು ಕ್ಯಾನ್ಸಲ್. ನಮ್ಮ ಮೆಟ್ರೋ ಬೆಂಗಳೂರಿಗರಿಗೆ ಜೀವನಾಡಿ. ಸಿಟಿಯ ಟ್ರಾಫಿಕ್ ತಪ್ಪಿಸಿಕೊಳ್ಳಲು ಮೆಟ್ರೋ ಆಯ್ಕೆ ಮಾಡಿಕೊಳ್ತಾರೆ. ಹೀಗಾಗಿ ಹೊಸ ಮೆಟ್ರೋ ಕಾಮಗಾರಿ ಬೇಗ ಮುಗಿಸಿ ಮತ್ತಷ್ಟು ಅನುಕೂಲ ಮಾಡಿಕೊಡಿ ಎಂಬ ಮನವಿಗಳು ಕೇಳಿ ಬರ್ತಿವೆ. ಆದ್ರೀಗ ಮೆಟ್ರೋ ನಿರೀಕ್ಷೆಯಲ್ಲಿದ್ದ ಏರ್ಪೋರ್ಟ್ ರಸ್ತೆಯ ಜನರಿಗೆ ಬಿಎಂಆರ್ಸಿಎಲ್ ಶಾಕಿಂಗ್ ನ್ಯೂಸ್ ನೀಡಿದೆ. ಹೌದು, ಏರ್ಪೋರ್ಟ್ ಮಾರ್ಗದ ಜನ ನಮ್ಮ ಮೆಟ್ರೋ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ರು. ಕಾಮಗಾರಿ ಯಾವಾಗ ಮುಗಿಯುತ್ತೆ ಅಂತ ಕಾತುರದಿಂದ ಕಾಯ್ತಿದ್ದಾರೆ. ಇದರ ನಡುವೆ ಬಿಎಂಆರ್ಸಿಎಲ್ ಇದೀಗ 2 ಮೆಟ್ರೋ ನಿಲ್ದಾಣಗಳನ್ನ ಕೈಬಿಡಲು ಮುಂದಾಗಿದೆ. ಬಿಎಂಆರ್ಸಿಎಲ್ ನಿಲ್ದಾಣ ನಿರ್ಮಾಣ ಮಾಡಬೇಕಂದ್ರೆ 300 ಕೋಟಿ ಹಣ ಬೇಕು. ಮತ್ತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ಹೀಗಾಗಿ ಸದ್ಯ 2 ನಿಲ್ದಾಣಗಳನ್ನ ಕೈಬಿಡಲಿದ್ದೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸರೌಂಡಿಂಗ್ ಇರುವಂಥ ಎಂಬೆಸಿ ಗ್ರೂಪ್ ಇರ್ಬೋದು, ಬೇರೆ ಇನ್ನ ಗ್ರೂಪ್ಗಳಿರ್ಬೋದು, ಆ ಥರ ಅವ್ರ ಒಟ್ಟಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು ನೀವು ಮಾಡಿ ಅಂತ ನಾವು ಒಪ್ಪಂದನೂ ಕೂಡ ಮಾಡಿಕೊಡಿದ್ವಿ. ಇವಾಗ ಅವ್ರು ಹಿಂದರ್ಜಾದಾಗ ನಮ್ಗೆ ಅದ್ರ ಹಣಕಾಸನ್ನು ನಮಗೆ ಮತ್ತೆ ಒತ್ತಡ ಬರುತ್ತೆ. ಇನ್ನು 2B ಹಂತ 36.44 ಕಿಲೋಮೀಟರ್ ಉದ್ದವಿದೆ. 17 ನಿಲ್ದಾಣಗಳನ್ನ ಒಳಗೊಂಡಿವೆ. ಆದ್ರೀಗ 2 ನಿಲ್ದಾಣಗಳನ್ನ ಕ್ಯಾನ್ಸಲ್ ಮಾಡಲಾಗಿದ್ದು ಈ ಭಾಗದ ಜನರು ಅಸಮಾಧಾನ ಹೊರಹಾಕಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೆಟ್ರೋ ನಿರೀಕ್ಷೆಯಲ್ಲಿರುವಂತಹ ಏರ್ಪೋರ್ಟ್ ರಸ್ತೆಯ ಜನರಿಗೆ ಇದೀಗ ಬಿಎಂಆರ್ಸಿಎಲ್ ಬ್ಯಾಡ್ ನ್ಯೂಸ್ ಕೊಟ್ಟಿದೆ. ಏರ್ಪೋರ್ಟ್ ಮೆಟ್ರೋ ಮಾರ್ಗದಲ್ಲಿ 2 ನಿಲ್ದಾಣಗಳನ್ನು ಕೈಬಿಡಲು ಮುಂದಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಏರ್ಪೋರ್ಟ್ ರಸ್ತೆಯ ಜನರಿಗೆ ಬಿಎಂಆರ್ಸಿಎಲ್ನಿಂದ ಬ್ಯಾಡ್ ನ್ಯೂಸ್. ಕಂಪನಿಗಳು ಹಣ ನೀಡದ ಕಾರಣಕ್ಕೆ 2 ನಿಲ್ದಾಣಗಳು ಕ್ಯಾನ್ಸಲ್. ನಮ್ಮ ಮೆಟ್ರೋ ಬೆಂಗಳೂರಿಗರಿಗೆ ಜೀವನಾಡಿ. ಸಿಟಿಯ ಟ್ರಾಫಿಕ್ ತಪ್ಪಿಸಿಕೊಳ್ಳಲು ಮೆಟ್ರೋ ಆಯ್ಕೆ ಮಾಡಿಕೊಳ್ತಾರೆ. ಹೀಗಾಗಿ ಹೊಸ ಮೆಟ್ರೋ ಕಾಮಗಾರಿ ಬೇಗ ಮುಗಿಸಿ ಮತ್ತಷ್ಟು ಅನುಕೂಲ ಮಾಡಿಕೊಡಿ ಎಂಬ ಮನವಿಗಳು ಕೇಳಿ ಬರ್ತಿವೆ. ಆದ್ರೀಗ ಮೆಟ್ರೋ ನಿರೀಕ್ಷೆಯಲ್ಲಿದ್ದ ಏರ್ಪೋರ್ಟ್ ರಸ್ತೆಯ ಜನರಿಗೆ ಬಿಎಂಆರ್ಸಿಎಲ್ ಶಾಕಿಂಗ್ ನ್ಯೂಸ್ ನೀಡಿದೆ. ಹೌದು, ಏರ್ಪೋರ್ಟ್ ಮಾರ್ಗದ ಜನ ನಮ್ಮ ಮೆಟ್ರೋ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ರು. ಕಾಮಗಾರಿ ಯಾವಾಗ ಮುಗಿಯುತ್ತೆ ಅಂತ ಕಾತುರದಿಂದ ಕಾಯ್ತಿದ್ದಾರೆ. ಇದರ ನಡುವೆ ಬಿಎಂಆರ್ಸಿಎಲ್ ಇದೀಗ 2 ಮೆಟ್ರೋ ನಿಲ್ದಾಣಗಳನ್ನ ಕೈಬಿಡಲು ಮುಂದಾಗಿದೆ. ಬಿಎಂಆರ್ಸಿಎಲ್ ನಿಲ್ದಾಣ ನಿರ್ಮಾಣ ಮಾಡಬೇಕಂದ್ರೆ 300 ಕೋಟಿ ಹಣ ಬೇಕು. ಮತ್ತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ಹೀಗಾಗಿ ಸದ್ಯ 2 ನಿಲ್ದಾಣಗಳನ್ನ ಕೈಬಿಡಲಿದ್ದೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸರೌಂಡಿಂಗ್ ಇರುವಂಥ ಎಂಬೆಸಿ ಗ್ರೂಪ್ ಇರ್ಬೋದು, ಬೇರೆ ಇನ್ನ ಗ್ರೂಪ್ಗಳಿರ್ಬೋದು, ಆ ಥರ ಅವ್ರ ಒಟ್ಟಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು ನೀವು ಮಾಡಿ ಅಂತ ನಾವು ಒಪ್ಪಂದನೂ ಕೂಡ ಮಾಡಿಕೊಡಿದ್ವಿ. ಇವಾಗ ಅವ್ರು ಹಿಂದರ್ಜಾದಾಗ ನಮ್ಗೆ ಅದ್ರ ಹಣಕಾಸನ್ನು ನಮಗೆ ಮತ್ತೆ ಒತ್ತಡ ಬರುತ್ತೆ. ಇನ್ನು 2B ಹಂತ 36.44 ಕಿಲೋಮೀಟರ್ ಉದ್ದವಿದೆ. 17 ನಿಲ್ದಾಣಗಳನ್ನ ಒಳಗೊಂಡಿವೆ. ಆದ್ರೀಗ 2 ನಿಲ್ದಾಣಗಳನ್ನ ಕ್ಯಾನ್ಸಲ್ ಮಾಡಲಾಗಿದ್ದು ಈ ಭಾಗದ ಜನರು ಅಸಮಾಧಾನ ಹೊರಹಾಕಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೆಟ್ರೋ ನಿರೀಕ್ಷೆಯಲ್ಲಿರುವಂತಹ ಏರ್ಪೋರ್ಟ್ ರಸ್ತೆಯ ಜನರಿಗೆ ಇದೀಗ ಬಿಎಂಆರ್ಸಿಎಲ್ ಬ್ಯಾಡ್ ನ್ಯೂಸ್ ಕೊಟ್ಟಿದೆ. ಏರ್ಪೋರ್ಟ್ ಮೆಟ್ರೋ ಮಾರ್ಗದಲ್ಲಿ 2 ನಿಲ್ದಾಣಗಳನ್ನು ಕೈಬಿಡಲು ಮುಂದಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಏರ್ಪೋರ್ಟ್ ರಸ್ತೆಯ ಜನರಿಗೆ ಬಿಎಂಆರ್ಸಿಎಲ್ನಿಂದ ಬ್ಯಾಡ್ ನ್ಯೂಸ್. ಕಂಪನಿಗಳು ಹಣ ನೀಡದ ಕಾರಣಕ್ಕೆ 2 ನಿಲ್ದಾಣಗಳು ಕ್ಯಾನ್ಸಲ್. ನಮ್ಮ ಮೆಟ್ರೋ ಬೆಂಗಳೂರಿಗರಿಗೆ ಜೀವನಾಡಿ. ಸಿಟಿಯ ಟ್ರಾಫಿಕ್ ತಪ್ಪಿಸಿಕೊಳ್ಳಲು ಮೆಟ್ರೋ ಆಯ್ಕೆ ಮಾಡಿಕೊಳ್ತಾರೆ. ಹೀಗಾಗಿ ಹೊಸ ಮೆಟ್ರೋ ಕಾಮಗಾರಿ ಬೇಗ ಮುಗಿಸಿ ಮತ್ತಷ್ಟು ಅನುಕೂಲ ಮಾಡಿಕೊಡಿ ಎಂಬ ಮನವಿಗಳು ಕೇಳಿ ಬರ್ತಿವೆ.
ಆದ್ರೀಗ ಮೆಟ್ರೋ ನಿರೀಕ್ಷೆಯಲ್ಲಿದ್ದ ಏರ್ಪೋರ್ಟ್ ರಸ್ತೆಯ ಜನರಿಗೆ ಬಿಎಂಆರ್ಸಿಎಲ್ ಶಾಕಿಂಗ್ ನ್ಯೂಸ್ ನೀಡಿದೆ. ಹೌದು, ಏರ್ಪೋರ್ಟ್ ಮಾರ್ಗದ ಜನ ನಮ್ಮ ಮೆಟ್ರೋ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ರು. ಕಾಮಗಾರಿ ಯಾವಾಗ ಮುಗಿಯುತ್ತೆ ಅಂತ ಕಾತುರದಿಂದ ಕಾಯ್ತಿದ್ದಾರೆ. ಇದರ ನಡುವೆ ಬಿಎಂಆರ್ಸಿಎಲ್ ಇದೀಗ 2 ಮೆಟ್ರೋ ನಿಲ್ದಾಣಗಳನ್ನ ಕೈಬಿಡಲು ಮುಂದಾಗಿದೆ. ಬಿಎಂಆರ್ಸಿಎಲ್ ನಿಲ್ದಾಣ ನಿರ್ಮಾಣ ಮಾಡಬೇಕಂದ್ರೆ 300 ಕೋಟಿ ಹಣ ಬೇಕು. ಮತ್ತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ಹೀಗಾಗಿ ಸದ್ಯ 2 ನಿಲ್ದಾಣಗಳನ್ನ ಕೈಬಿಡಲಿದ್ದೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸರೌಂಡಿಂಗ್ ಇರುವಂಥ ಎಂಬೆಸಿ ಗ್ರೂಪ್ ಇರ್ಬೋದು, ಬೇರೆ ಇನ್ನ ಗ್ರೂಪ್ಗಳಿರ್ಬೋದು, ಆ ಥರ ಅವ್ರ ಒಟ್ಟಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು ನೀವು ಮಾಡಿ ಅಂತ ನಾವು ಒಪ್ಪಂದನೂ ಕೂಡ ಮಾಡ್ಕೊಂಡಿದ್ವಿ. ಇವಾಗ ಅವ್ರು ಹಿಂದರ್ಜಾದಾಗ ನಮ್ಗೆ ಅದು ಹಣಕಾಸು ನಮಗೆ ಮತ್ತೆ ಒತ್ತಡ ಬರುತ್ತೆ. ಇನ್ನು 2B ಹಂತ 36.44 ಕಿಲೋಮೀಟರ್ ಉದ್ದವಿದೆ. 17 ನಿಲ್ದಾಣಗಳನ್ನು ಒಳಗೊಂಡಿವೆ. ಆದ್ರೀಗ 2 ನಿಲ್ದಾಣಗಳನ್ನು ಕ್ಯಾನ್ಸಲ್ ಮಾಡಲಾಗಿದ್ದು ಈ ಭಾಗದ ಜನರು ಅಸಮಾಧಾನ ಹೊರಹಾಕಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೆಟ್ರೋ ನಿರೀಕ್ಷೆಯಲ್ಲಿರುವಂತಹ ಏರ್ಪೋರ್ಟ್ ರಸ್ತೆಯ ಜನರಿಗೆ ಇದೀಗ ಬಿಎಂಆರ್ಸಿಎಲ್ ಬ್ಯಾಡ್ ನ್ಯೂಸ್ ಕೊಟ್ಟಿದೆ. ಏರ್ಪೋರ್ಟ್ ಮೆಟ್ರೋ ಮಾರ್ಗದಲ್ಲಿ 2 ನಿಲ್ದಾಣಗಳನ್ನು ಕೈಬಿಡಲು ಮುಂದಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಏರ್ಪೋರ್ಟ್ ರಸ್ತೆಯ ಜನರಿಗೆ ಬಿಎಂಆರ್ಸಿಎಲ್ನಿಂದ ಬ್ಯಾಡ್ ನ್ಯೂಸ್. ಕಂಪನಿಗಳು ಹಣ ನೀಡದ ಕಾರಣಕ್ಕೆ 2 ನಿಲ್ದಾಣಗಳು ಕ್ಯಾನ್ಸಲ್. ನಮ್ಮ ಮೆಟ್ರೋ ಬೆಂಗಳೂರಿಗರಿಗೆ ಜೀವನಾಡಿ. ಸಿಟಿಯ ಟ್ರಾಫಿಕ್ ತಪ್ಪಿಸಿಕೊಳ್ಳಲು ಮೆಟ್ರೋ ಆಯ್ಕೆ ಮಾಡಿಕೊಳ್ತಾರೆ. ಹೀಗಾಗಿ ಹೊಸ ಮೆಟ್ರೋ ಕಾಮಗಾರಿ ಬೇಗ ಮುಗಿಸಿ ಮತ್ತಷ್ಟು ಅನುಕೂಲ ಮಾಡಿಕೊಡಿ ಎಂಬ ಮನವಿಗಳು ಕೇಳಿ ಬರ್ತಿವೆ. ಆದ್ರೀಗ ಮೆಟ್ರೋ ನಿರೀಕ್ಷೆಯಲ್ಲಿದ್ದ ಏರ್ಪೋರ್ಟ್ ರಸ್ತೆಯ ಜನರಿಗೆ ಬಿಎಂಆರ್ಸಿಎಲ್ ಶಾಕಿಂಗ್ ನ್ಯೂಸ್ ನೀಡಿದೆ. ಹೌದು, ಏರ್ಪೋರ್ಟ್ ಮಾರ್ಗದ ಜನ ನಮ್ಮ ಮೆಟ್ರೋ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ರು. ಕಾಮಗಾರಿ ಯಾವಾಗ ಮುಗಿಯುತ್ತೆ ಅಂತ ಕಾತುರದಿಂದ ಕಾಯ್ತಿದ್ದಾರೆ. ಇದರ ನಡುವೆ ಬಿಎಂಆರ್ಸಿಎಲ್ ಇದೀಗ 2 ಮೆಟ್ರೋ ನಿಲ್ದಾಣಗಳನ್ನ ಕೈಬಿಡಲು ಮುಂದಾಗಿದೆ. ಬಿಎಂಆರ್ಸಿಎಲ್ ನಿಲ್ದಾಣ ನಿರ್ಮಾಣ ಮಾಡಬೇಕಂದ್ರೆ 300 ಕೋಟಿ ಹಣ ಬೇಕು. ಮತ್ತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ಹೀಗಾಗಿ ಸದ್ಯ 2 ನಿಲ್ದಾಣಗಳನ್ನ ಕೈಬಿಡಲಿದ್ದೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸರೌಂಡಿಂಗ್ ಇರುವಂಥ ಎಂಬೆಸಿ ಗ್ರೂಪ್ ಇರ್ಬೋದು, ಬೇರೆ ಇನ್ನ ಗ್ರೂಪ್ಗಳಿರ್ಬೋದು, ಆ ಥರ ಅವ್ರ ಒಟ್ಟಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು ನೀವು ಮಾಡಿ ಅಂತ ನಾವು ಒಪ್ಪಂದನೂ ಕೂಡ ಮಾಡ್ಕೊಂಡಿದ್ವಿ. ಇವಾಗ ಅವ್ರು ಹಿಂದರ್ಜಾದಾಗ ನಮ್ಗೆ ಅದು ಹಣಕಾಸು ನಮಗೆ ಮತ್ತೆ ಒತ್ತಡ ಬರುತ್ತೆ. ಇನ್ನು 2B ಹಂತ 36.44 ಕಿಲೋಮೀಟರ್ ಉದ್ದವಿದೆ. 17 ನಿಲ್ದಾಣಗಳನ್ನು ಒಳಗೊಂಡಿವೆ. ಆದ್ರೀಗ 2 ನಿಲ್ದಾಣಗಳನ್ನು ಕ್ಯಾನ್ಸಲ್ ಮಾಡಲಾಗಿದ್ದು ಈ ಭಾಗದ ಜನರು ಅಸಮಾಧಾನ ಹೊರಹಾಕಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.